ಹೇಳಿದ್ರೆ ನಾಡದೇವತೆ, ತಮ್ಮ ಯದುವಂಶದ ಕುಲದೇವತೆ ಚಾಮುಂಡೇಶ್ವರಿನ ವಿವಿಧ ರೂಪಗಳಲ್ಲಿ ಆರಾಧಿಸುವಂಥದ್ದು. ಅದರಲ್ಲೂ ಸರಸ್ವತಿ ಪೂಜೆ, ವಿದ್ಯೆಗೆ ಅಧಿದೇವತೆಯನ್ನು ಸಹ ತಾವು ಆರಾಧಿಸ್ತೀರಾ, ಪೂಜೆ ಮಾಡ್ತೀರಾ. ಸರಸ್ವತಿ ಪೂಜೆಯ ವಿಶೇಷತೆ ಇದು. ಇವತ್ತು ಚಾಮುಂಡೇಶ್ವರಿ ಮಹಿಷವನ್ನು ಸಂಹಾರ ಮಾಡೋದು, ಅದು ದುಷ್ಟ ಪ್ರಭಾವಗಳನ್ನು ನಮ್ಮಲ್ಲೇ ಇರುವಂಥ ದುಷ್ಟ ಪ್ರಭಾವಗಳಿರ್ಬೋದು, ಎಕ್ಸ್ಟರ್ನಲ್ ಏನು ಈವಲ್ ಒಂದು ಇಂಟೆನ್ಷನ್ಸ್ ಇದೆ ಅದನ್ನು ಕೂಡ ಎದುರಿಸುವಂಥ ಶಕ್ತಿ ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡೋದು. ಅದರ ಜೊತೆಗೆ ಈ ಅಜ್ಞಾನ ಏನಿದೆ ಅದನ್ನು ಕೂಡ ಸಂಹರಿಸಬೇಕು ಅಂತ ಆ ಒಂದು ದೃಷ್ಟಿಯಿಂದ ಎಲ್ಲ ವಿಧಿಗಳು ನಡೆಯೋದು. ಸೊ ಅದಕ್ಕಾಗಿ ಸರಸ್ವತಿನೇ ಜ್ಞಾನ ಕೊಡುವಂಥದ್ದು. ಸರಸ್ವತಿ ಅದನ್ನೇ ಆ ಶಕ್ತಿಯನ್ನು, ಜ್ಞಾನದ ಒಂದು ಶಕ್ತಿ ಏನಿದೆ ಅದನ್ನೇ ಪ್ರತಿನಿಧಿಸುವಂಥದ್ದು ಸರಸ್ವತಿ. ಅದಕ್ಕಾಗಿ ವಿಶೇಷವಾದಂಥ ಒಂದು ಪೂಜೆಯ ಮೂಲ ನಕ್ಷತ್ರ ದಿನ ಆಗೋದು. ಇದ್ರ ಜೊತೆಗೆ ಕಾಳರಾತ್ರಿ ಅನ್ನೋದು, ಅಂದರೆ ದುಷ್ಟ ಸಂಹಾರ, ಶಿಷ್ಟ ರಕ್ಷಣೆ ಆಗುವಂಥದ್ದು. ಕಾಳರಾತ್ರಿ ಅವತ್ತು ಕೋಣದಲ್ಲಿ ಅಡಗಿದ್ದಂತಹ ಆ ಮಹಿಷನನ್ನು ಹೊರಗೆ ತಂದು ಆತನ ಸಂಹಾರ ಮಾಡುವಂಥದ್ದನ್ನ ತಮ್ಮಲ್ಲಿ ಆ್ಯಕ್ಟ್ ಆಗೇ ಆಗುವಂಥದ್ದು ಅರಮನೆಯಲ್ಲಿ. ಇಡೀ ದೇಶದಲ್ಲಿ ಎಲ್ಲೂ ಆ ರೀತಿಯಾದಂಥ ಆ್ಯಕ್ಟ್ ಆಗೋದಿಲ್ಲ. ಇಲ್ಲ, ಸಾಂಕೇತಿಕವಾಗಿ ಆಗುತ್ತೆ ಅದು ಪೂಜಾ ವಿಧಿವಿಧಾನಗಳು. ಚಾಮುಂಡಿ ಒಂದು ಏನು ತಾಯಿಯ ಒಂದು ಏನು ಅಲ್ಲಿ ಇದು ನಮ್ಮ ಉತ್ಸವ ಇದೆ, ಮೂರ್ತಿ ಇದೆ ಅರಮನೆದು, ಅದರಲ್ಲಿಂದ ಅಲ್ಲಿ ಅದು ಒಂದು ಭದ್ರಾಸನ ಅಲ್ಲಿ ಕೂರಿಸಿರ್ತೀವಿ. ಅಲ್ಲಿ ದಸರಾ ಸಮಯದಲ್ಲಿ ಅಲ್ಲೇ ಎಲ್ಲ ಆರತಿಗಳು ನಡೆಯೋದು. ಆ ಭದ್ರಾಸನದಿಂದ ಆ ಒಂದು ಕೋಣೆಯ ಒಂದು ವಿಗ್ರಹನೂ ಕೂಡ ಇದೆ. ಅಲ್ಲಿಗೆ ಒಂದು ಪಟಾಕಿ ಹರಿಸ್ತಾರೆ. ಪಟಾಕಿ ಅಲ್ಲಿಗೆ ಹೋಗಿ ಹೊಡೆದಿದ ನಂತರ ಕೋಣೆ ಒಂದು ಕತ್ತಲ್ಲಿ ಇದು ಒಂದು ಕ್ರ್ಯಾಕ್ ಬರುತ್ತೆ. ನಂತರ ಅಲ್ಲಿ ಮಹಿಷ ಬರ್ತಾನೆ, ಅದ್ರ ಮೇಲೆ ಕುಂಕುಮ ಇದು ನೀರು ಹಾಕ್ತಾರೆ. ಅದು ಅದೇ ಸಂಪೂರ್ಣವಾಗಿ ಅದೇ ವಿಧಿ ಅಷ್ಟೇ. ಅದು ಇದು ಸಾಂಕೇತಿಕವಾಗಿ ಆ ಒಂದು ಆಲೋಚನೆಯನ್ನು ಪ್ರತಿನಿಧಿಸುವಂಥದ್ದು ಒಂದು ವಿಧಿ. ಇದು ಈ ಬಾರಿ 11 ದಿವಸಗಳ ಒಂದು ದಸರಾ ಆಚರಣೆ ಆಗ್ತಾ ಇದೆ. ವಿಶೇಷ ಏನಾರು ಇದೆಯಾ? 11 ಯಾವುದು 2 ದಿವಸ ಬರ್ತದೆ? ಎಲ್ಲ ದಸರಾಗಳು ವಿಶೇಷ, ಆದರೆ ಯಾವುದೇ ಒಂದು ದಸರಾ ಬೇರೆ ದಸರಾಗಿಂತ ವಿಶೇಷ ಅಲ್ಲ. ಸೊ ಇದು 11 ದಿವಸ, ಅದು ತಿಥಿ ಪ್ರಕಾರ. ಇದು ಹಿಂದೆನೂ ಕೂಡ ಆಗಿದೆ. ಬಹುಶಃ ಮುಂದೆ ಯಾವುದೋ ಒಂದು ಸಮಯದಲ್ಲಿ ಅದು ಹಾಗೆ ಆಗತ್ತೆ. ತಿರ್ಗ ನನ್ನ ಮೊದಲನೇ ದಸರಾ ಬರೀ 9 ದಿನದ್ದು ಒಂದು ದಸರಾ, ಇವತ್ತು 11. ಇದು ಹಾಗೆ ಆಗುತ್ತೆ. ತಿಥಿ ಪ್ರಕಾರ ನಾವು ಅದು ಜೋಡಿಸುವಾಗ ಹೆಚ್ಚು ಕಡಿಮೆ ಯಾವತ್ತೂ ಇದ್ದೇ ಇರುತ್ತೆ. ಒಂದು ತಿಥಿ 2 ದಿನ ಆಗುತ್ತೆ, ಒಂದು ತಿಥಿ ಅರ್ಧ ದಿನಕ್ಕೂ ಆಗುತ್ತೆ. ಸೊ ಇದು ಆಗುತ್ತೆ. ನಾವು ಅದಕ್ಕೆಲ್ಲಕ್ಕೂ ಕೂಡ ಅನುಭವ ಇದೆ. ಅದು ಅನುಭವ ಮೇರೆಗೆ ಇವರು ಕಾರ್ಯಕ್ರಮ ರೂಪಿಸ್ತಾರೆ. ಕೊನೆಯದಾಗಿ ಈ ನವರಾತ್ರಿಯಲ್ಲಿ ಏನೆಲ್ಲ ಪ್ರಾರ್ಥನೆಗಳು ಇರ್ತದೆ? ಯಾಕಂದರೆ ಧಾರ್ಮಿಕ ಕಾರ್ಯಗಳೇ ಜಾಸ್ತಿ ಆಗಿರೋದ್ರಿಂದ ಅರಮನೆಯಲ್ಲಿ ಏನು ಪ್ರಾರ್ಥನೆಗಳಿರುತ್ತೆ ಅಂತ? ನಮ್ಮ ಪೂರ್ವಜ ಕಾಲದಿಂದನೇ ಅದೇ ಸಂಕಲ್ಪ, ನಾಡಿಗೆ ಒಳ್ಳೆಯದಾಗಲಿ, ಇಡೀ ಭಾರತಕ್ಕೆ ಒಳ್ಳೆಯದಾಗಲಿ, ಸಮಸ್ತ ಜನರಿಗೆ ಒಳ್ಳೆಯ ಆರೋಗ್ಯ, ಅಭಿವೃದ್ಧಿ, ಸಮೃದ್ಧಿ ಎಲ್ಲನೂ ಕೂಡ ದಯಪಾಲಿಸಲಿ ಎಂದು ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ಶಕ್ತಿಯಲ್ಲಿ ಪ್ರಾರ್ಥನೆ. ಇದು ಯದುವಂಶದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಮಾತುಗಳು. ಅರಮನೆಯ ಮೊದಲ ದಿನದ ಆಚರಣೆಗಳಿವೆಲ್ಲ ಆಗಿರ್ತದೆ. ನಾಡು ಸುಭಿಕ್ಷವಾಗಿರಲಿ, ಎಲ್ಲೆಡೆ ಶಾಂತಿ ನೆಲೆಸಲಿ, ಎಲ್ಲವೂ ಸಮೃದ್ಧಿಯಾಗಿರಲಿ ಅನ್ನೋ ಪ್ರಾರ್ಥನೆಯೊಂದಿಗೆ ಈ ವಿಶ್ವವಿಖ್ಯಾತ ಅರಮನೆ ದಸರಾ ಪರಂಪರೆಯ ಪೂಜಾ ಕೈಂಕರ್ಯಗಳು ನೆರವೇರಲಿದೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.